ಬೇಕಾದ್ರೆ ಕರೆದು ಕೇಳ್ಬಿಡೋಣ ನಾಳೆ ಬೆಳಿಗ್ಗೆನೆ. ಸರ್ ನನಗೆ 2 ಸರಿ ನೀವು ಮೋಸ ಮಾಡೋದು, ನಿಮ್ಮ ಚುನಾವಣೆಯಲ್ಲಿ ಮೋಸ ಮಾಡೋದನ್ನ ನಾನು 19 ಚುನಾವಣೆಯಲ್ಲಿ ನೀವು ಮಾಡೋಕ್ಕಾಗಲ್ಲ ಉಪಚುನಾವಣೆಯಲ್ಲಿ ಅಂತ ಹೇಳ್ಬಿಟ್ಟು ಇಡೀ ನಮ್ಮವ್ರು ಯಾರೂ ಅಲ್ಲಿ ಇರೋಕ್ಕೆ ಕೂಡದು ಅಂತ ನನ್ನ ಹಿತೈಷಿಗಳು ಹೇಳಿದ್ಮೇಲೆ ನಾನು ಪಕ್ಷ ಬಿಟ್ಟೆ. ಅದಾದಮೇಲೆ ನಾರಾಯಣಗೌಡರು BJP ಬಂದರು. ನಾವು ಒಂದು ದಿನವೂ ನಾರಾಯಣಗೌಡರು ಸಂಪರ್ಕ ಮಾಡಲಿಲ್ಲ. ಮೇನ್ ಮುಖಂಡರುಗಳು ಮಾತಾಡಿದ್ರು. ನಾನು ಮಂಜಣ್ಣ ಇಬ್ಬರೇ ಒಂದು ತೀರ್ಮಾನ ಮಾಡಿದ್ರು, ನಾವು ದಳಕ್ಕೆ ಹೋಗೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾನೇ ಬಸ್ಸು ಬಂದು ಸೀಟ್ ಕರ್ಕೊಂಡು ಕುಣಿಸ್ಬಿಟ್ಟು ತಿರ್ಗಾ ಇಳಿದ್ಬಿಟ್ಟು ನಾನು ಸೀಟ್ ಕೇಳೋ ಪರಿಸ್ಥಿತಿ ನಾನಿಲ್ಲ. ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋಗಿದ್ರು. ನಾನೇ ಕರ್ಕೊಬಂದಿದ್ದೀನಿ ಮನೆಗೆ ಹೋಗಿ, ನಾನೇ ಸೇರಿಸಿದ್ದೀನಿ. ನನ್ನ ಮೇಲೆ ಗೆದ್ದವ್ರೆ ಪಾಪ. ಅವ್ರು ಹಣೆ ಬರೋ ಚೆನ್ನಾಗಿತ್ತು, ಅವ್ರ ಅದೃಷ್ಟ ಚೆನ್ನಾಗಿದೆ, ರಾಜಕಾರಣವು ಶಾಸಕರಾಗಿದ್ದಾರೆ. ನನಗೆ ಏನೇ ಥರದ್ದು ದ್ವೇಷ ಇಲ್ಲ, ಆ ಥರ ದ್ವೇಷ ರಾಜಕಾರಣ ಮಾಡೋದಿಲ್ಲ. ನನಗೆ ಹಸು ಏನೂ ಇಲ್ಲ. ನನ್ನ ಜಾಗದಲ್ಲಿ ಬೇರೆಯವ್ರು ಇದ್ದರೆ ನ್ಯಾಣಕ ಸುತ್ತೋಗ್ಬಿಡೋರು. ಈ ಪರಿಸ್ಥಿತಿ ನೋಡಿದರೆ, ಈ ಚುನಾವಣೆ ರಿಸಲ್ಟ್ ನೋಡಿದರೆ ನ್ಯಾಣಕ ಸುತ್ತೋಗ್ಬಿಡೋರು. ನಾವು ಅದಕ್ಕೆ ಯಾವುದಕ್ಕೂ ಪಾಪ ಅವ್ರ ಅದೃಷ್ಟ ಹಣೆ ಬರೋ ಚೆನ್ನಾಗಿದ್ದಾಯಿತು. 19 ಚುನಾವಣೆಯಲ್ಲಿ ನಾರಾಯಣಗೌಡರಿಗೆ ಪ್ರಾಮಾಣಿಕವಾಗಿ ಮಾಡಿದ್ರು. ಅವರು ಇವತ್ತು ಕೂಡ ಅವರ ಆಂತರಿಕ ಪಾಪ ಅವ್ರ ಬದಲಾವಣೆ ಏನದೋ ನನ್ನ ವಿಚಾರದಲ್ಲಿ ಅಷ್ಟೇ ಗೌರವ ಕೊಡ್ತಾರೆ. ನಾವು ರಾಜಕಾರಣ ಇರೋ ಗಂಟು ನಾರಾಯಣಗೌಡರಿಗೆ ನಾನು ಅಷ್ಟೇ ಗೌರವ ಕೊಡ್ತೀನಿ. ನಾನು ವೈಯಕ್ತಿಕವಾಗಿ ಅವ್ರ ಹತ್ರ ಕೂಡ ಏನು ಮಾಡ್ತಾರೆ. ನಾನು ಇವತ್ತು ಏತ ನೀರಾವರಿ ಹಣ ಬಿಡುಗಡೆ ಆಗದೇ ಇರ್ಬೋದು. ನಾನು ಸೇರ್ಕೋಬೇಕಾದ್ರೆ ಒಂದೇ ಕಂಡೀಷನು, ಇಲ್ಲೇ ಜವರೇಗೌಡರು, ಬೊಂಕೆರೆ ಜವರೇಗೌಡರು, ಚೆನ್ನಿಗೇಗೌಡರು, ನಾನು ಯಡಿಯೂರಪ್ಪನವ್ರ ಕಾಲು ಬಿದ್ದು ಇಷ್ಟೇ ಕೇಳಿದ್ದು ನಾರಾಯಣಗೌಡರು ಕರ್ಕೋದಾಗ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ. ನನಗೊಂದು ಏತ ನೀರಾವರಿ ಮಾಡಿ ಸರ್, 9 ಸತಿ ಪೂಜೆ ಆಗದೆ, ಬರ್ತಾರೆ ಪೂಜೆ ಮಾಡ್ತಾರೆ ಹೋಯ್ತಾರೆ ಸರ್, ಅಷ್ಟು ಹಣ ಬಿಡುಗಡೆ ಆಗೋಲ್ಲ. ನಿಮ್ಗೆ ಅಲ್ಲೇ ಸಂತೆ ಬಚ್ಚಳಿಗೆ ಹಣ ಬಿಡುಗಡೆ ಆಗಿರಿ, ಪೂಜೆ ಮಾಡಿದ್ದೀರಿ, ಇದೊಂದು ಮಾಡಿಕೊಡಿ ಸರ್. ನಮ್ಮ ರಾಜಕಾರಣ ಹೋಯ್ತು ಅಂತ ತಿಳ್ಕೊಂಡಿದ್ದೀನಿ ನಾನು ಇನ್ನೇನು ಹಾಕಾಗಲ್ಲ ಸರ್, ಇದೊಂದು ಮಾಡಿಕೊಡಿ ಅಂತ. ಅವತ್ತು ಪಾಪ ಯಡಿಯೂರಪ್ಪನವರು, ನಾರಾಯಣಗೌಡರು, ವಿಶೇಷವಾಗಿ ನಾರಾಯಣಗೌಡರು ಒಂದು ಮಿನಿಸ್ಟ್ರ್ ಆದರು. 2 ತಿಂಗಳಾದ್ಮೇಲೆ ಮಿನಿಸ್ಟ್ರ್ ಕೊಟ್ಟರು. 30 ದಿನಕ್ಕೆ ಮಿನಿಸ್ಟ್ರ್ ಆದ 30 ದಿನಕ್ಕೆ ಕರೋನಾ ಬಂತು. 65 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡೋಕ್ಕಾಗಲ್ಲ ಅಂದರು ನಾರಾಯಣಗೌಡರು. 9 ಸಚಿವ ಸಂಪುಟ ಸಭೆಗೆ ನನ್ನನ್ನು ಹೊರಗಡೆ ನಿಲ್ಲಿಸೋದು, ಅವ್ರು ಒಳಗೆ ಹೋಗೋದು, ಫೈಲ್ ತೆಗೆದು ಎಸೆಯೋದು, ತಿರ್ಗಾ ತಗೋಗೋ ವಾಪಸ್ಸು. 9 ವಾರಕ್ಕೊಂದಾಗ್ಬೋದು ಕ್ಯಾಬಿನೆಟು, 15 ದಿನಕ್ಕೊಂದಾಗ್ಬೋದು, 1 ತಿಂಗ್ಳಿಗೆ ಒಂದಾಗ್ಬೋದು. 3 ತಿಂಗಳು ಸತತವಾಗದೆ ಗೌಡ್ರು ಕರೆದು ಹೇಳಿದೆ ನಾರಾಯಣಗೌಡರಿಗೆ, ಸರ್ ನಾವೇನೋ ಆಸೆ ಇಟ್ಕೊಬಂದು, ನನಗೆ ಯಾವ ಬೋರ್ಡ್ ಚೇರ್ಮನ್ ಬೇಡಿ, ಯಾರು ಬೇರೆ ಥರ ದುಡ್ಡು ಕೊಟ್ಟರೆ ಆ ಥರ ದುಡ್ಡು ಇಸ್ಕೊಳಕ್ಕೆ ಬಂದಿಲ್ಲ, ನನಗೆ ಇದೊಂದು ಮಾಡಿಕೊಡಿ ಸರ್. ನಾನು ಇಷ್ಟು ದಿನ ಇದ್ದೆ ಅಂತ. ನಮ್ಮೂರ ಅಭಿವೃದ್ಧಿ ವಿಚಾರದಲ್ಲೂ ಅಷ್ಟೇ, ಯಾವ 50 ವರ್ಷದಲ್ಲೂ ನಮ್ಮೂರಲ್ಲಿ ಕಾಂಕ್ರೀಟ್ ರೋಡ್ ಮಾಡಿರಲಿಲ್ಲ ಯಾರೂ. ಎಲ್ಲ ವಿಚಾರ ಪಾಪ ನಾರಾಯಣಗೌಡರು ನಮಗೆ ವಿಶೇಷವಾಗಿ ಗೌರವ ಕೊಟ್ಟು ಮಾಡಿಕೊಟ್ರು. ಕೊನೆಗೆ ಅಶ್ವಥ್ ನಾರಾಯಣಗೌಡರು ಎಲ್ಲರ ಮನೆ ಕರ್ಕೋಗಿ, ನಾರಾಯಣಗೌಡರು ಇವತ್ತು ಲಿಫ್ಟ್ ಇರಿಗೇಷನ್ ಮಾಡಬೇಕಾದ್ರೆ ಶೀಲ್ನರಿ ಅಂತಿತ್ತು, ಬೂಕುಂಕೆರೆ ಅಂತ ಹೆಸರು ಸೇರಿಸ್ಬಿಟ್ರೆ ಯಡಿಯೂರಪ್ಪನವ್ರು ಖುಷಿ ಆಯ್ತದೆ. ಅಂಬರೀಷಣ ಇದು ಸೇರಿಸ್ಬಿಡೋಣ ಅಂತೇಳಿ 200ರಿಂದ 260 ಕೋಟಿ ಬಿಡುಗಡೆ ಮಾಡಿದ್ರು. ಅದು 30 ಕೋಟಿ ಕೊಟ್ಟಿದ್ದಾರೋ, 60 ಕೋಟಿ ಕೊಟ್ಟಿದ್ದಾರೋ. ಬೂಕುಂಕೆರೆ 36 ಕೆರೆಗಳಿಗೆ, 46 ಕೆರೆಗೆ ನೀರು ತುಂಬ್ತಾ ಇದೆ. ಇನ್ನು ಮುಂದರ್ಸ್ಕೊಂಡು ಹೋಗೋದು ನನ್ನ ಚುನಾವಣೆ ಲಾಭಕ್ಕೋಸ್ಕರ. ಪಾಪ ಗೌಡ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟು, ಅವ್ರು ಈ ವಯಸ್ಸಲ್ಲಿ ಏನೂ ಇಲ್ಲ. ಮಗಳು ಬೆಂಗಳೂರವ್ರೆ, ಮಕ್ಕಳು ಕೆಲಸದಲ್ಲವ್ರೆ. ಒಂದೇ 15 ಎಕರೆ ಒಂದು ತೋಟ ಇದೆ. ಅವರು ಮಾದರಿ ರೈತರು, ಅವ್ರಿಗೆ ಚುನಾವಣೆ ಅದು ಇದು ಏನು ಅವಶ್ಯಕತೆ ಇಲ್ಲ. ಇಷ್ಟೊಂದು ಜೊತೆ ಬಂದರು. ನಾನು ಹೇಳ್ತಾರೆ ಜವರೇಗೌಡರು ವಿಚಾರ, ನೀವೇ ಬುಡೇಶ್ವರಿಗೆ ಹೋಯ್ತು ಬನ್ನಿ, ಏನೋ ಭ್ರಷ್ಟಾಚಾರ ಮಾಡಬೇಕು ತಡಿ, ಜವರೇ ಸ್ವಾಮಿ ತಕ್ಕೇನೋ ಹೋಗ್ಬಿಟ್ಟು ಅಲ್ಲಿ ಏನೋ ಮಾಡಿಸ್ಕೊಂಬರ್ಬೇಕು, ಏನೋ ಇಸ್ಕೋಬೇಕು ಅಂತ ಅವ್ರು ವೈಯಕ್ತಿಕ ಅವ್ರ ಅಭಿಪ್ರಾಯ ಹೇಳಿಲ್ಲ. ನಿಮ್ಮ ಅಭಿಪ್ರಾಯ ಹೇಳಿ. ಹಿಂದೆ KBC ಅವ್ರು ಏನು ಮಾಡಿದ್ರು, ಅವ್ರು ಯಾಕೆ ಮಾಡಿದ್ರು ಅದು ಅವ್ರು ತಿಳ್ಕೋಬೇಕು. ನಾವು ಈ ಸಭೆಯಲ್ಲಿ ಹೇಳಿ ಅದಕ್ಕೆ ಏನು ಪ್ರಯೋಜನ ಇಲ್ಲ. ಅದು ಅವ್ರಿಗೂ ಗೊತ್ತು. ಈಗಿರೋದು ಒಂದೇ ದಾರಿ, ನಮಗೆ ಬೇಡ ಅಂದರೆ ಏನೂ ನನಗೆ ಇಲ್ಲ. ನನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡವ್ರೆ. ಅದರಲ್ಲೂ ನಾನು ವಿಶೇಷವಾಗಿ ನಮ್ಮ ಮನೆಯವರು ನನ್ನ ಮಕ್ಕಳ ಜೊತೆನೇ ಕಾಲ ಕಳೆದವ್ರೆ. ನಾನು ಹೆಚ್ಚು ಕಳಿಯೋಕ್ಕಾಗದವ್ರು ಅವ್ರು ಕಳೆದವ್ರೆ. ನನಗೂ ಏನು ಸಣ್ಣ ಪುಟ್ಟ